ನನ್ನ ಜೀವನದ 1 ಕೋಟಿ ದುಡ್ಡನ್ನು ನಾನು ಮಾಡೋದಕ್ಕೆ 30 ವರ್ಷ ತೊಗೊಂಡೆ. 30 ಇಯರ್ಸ್. ನನ್ನ ಇಡೀ ಲೈಫ್ ಟೈಮಲ್ಲಿ ಬರೀ 1 ಕೋಟಿ ಮಾಡೋಕ್ಕೆ 30 ವರ್ಷ ತೊಗೊಂಡಿದ್ದೀನಿ. ಸೊ ಅದರ ಪ್ರಕಾರ ಮ್ಯಾಥಮೆಟಿಕ್ಸ್ ಪ್ರಕಾರ ಹೋದರೆ ನಾನು 2 ಕೋಟಿ ಮಾಡೋಕ್ಕೆ ನನಗೆ ವಯಸ್ಸು ಎಷ್ಟಾಗಬೇಕು? 30 ವರ್ಷಗೆ 1 ಕೋಟಿ, 2 ಕೋಟಿಗೆ 60 ವರ್ಷ ಆಗಬೇಕು. ಸೊ ಅದು ಕರೆಕ್ಟಾ ಅಂತ ನಿಮ್ಮನ್ನು ಕೇಳ್ತೀನಿ. ಸೊ ಒಬ್ಬ ವ್ಯಕ್ತಿ 1 ಕೋಟಿ ಮಾಡಕ್ಕೆ 30 ವರ್ಷ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಪ್ರಕಾರ ಅವನು 2 ಕೋಟಿ ಮಾಡೋದಕ್ಕೆ 60 ವರ್ಷ ಆಗಬೇಕು. ಆದ್ರೆ ನಾನು ಕೇವಲ 30 ವರ್ಷ 6 ತಿಂಗಳಿಗೇನೆ 2 ಕೋಟಿ ಮಾಡಿದೆ. ಅಂದರೆ 30 ವರ್ಷದ ಪ್ರತಿಫಲಕ್ಕೆ ನನಗೇನು 1 ಕೋಟಿ ಬಂತು, ಅಷ್ಟೇ ದುಡ್ಡನ್ನು ಕೇವಲ ಇನ್ನು 6 ತಿಂಗಳಲ್ಲಿ ಮಾಡಿಬಿಟ್ಟೆ. ಸೊ ವಾರನ್ ಬಫೆಟ್ ಅವರ ಇಡೀ ಆಸ್ತಿಯ ಕೇವಲ 5% ಅಷ್ಟೇ ಅವರು ಮಾಡೋದಕ್ಕೆ 55 ವರ್ಷ ತಗೊಂಡ್ರು. ಇನ್ನು 95% 55 ವರ್ಷದಿಂದ 95 ವರ್ಷದೊಳಗಡೆ ಮಾಡಿದ್ರು. ನಾನು 43 ವರ್ಷ ವಯಸ್ಸಿಗೆ ಉದಾಹರಣೆಗೆ ನಾನು 10 ಕೋಟಿ ಮಾಡಿದೆ ಅನ್ಕೊಳ್ಳಿ, 20 ಕೋಟಿ ಮಾಡೋಕ್ಕೆ 86 ವರ್ಷ ಆಗಲ್ಲ, ಇನ್ನು 2 ವರ್ಷಕ್ಕೆ ಆಗ್ಬಿಡ್ಬೋದು. ಇದಕ್ಕೆ ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಹಣವನ್ನು ನೀವು ಜಾಸ್ತಿ ಉಳಿತಾಯ ಮಾಡಿ ದೀರ್ಘಕಾಲಕ್ಕೆ ಹೂಡಿಕೆ ಮಾಡ್ತಾ ಹೋಗಿ. ಮಿಸ್ಟೇಕ್ ಮಾಡಿಕೊಂಡು ಬಂಡವಾಳವನ್ನು ಲಾಸ್ ಮಾಡ್ಕೋಬೇಡಿ. ಸೊ ಯಾರು ಕ್ಯಾಪಿಟಲ್ ಲಾಸ್ ಮಾಡ್ಕೊಳ್ತಾರೆ, ನಾನು ದಿಢೀರ್ ಶ್ರೀಮಂತನಾಗ್ಬಿಡ್ತೀನಿ ಇಲ್ಲೆಲ್ಲ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಡಬಲ್ ಆಗಿಬಿಡುತ್ತೆ ಅಂತ ಯಾರು ಹೋಗ್ತಾರಲ್ಲ, ಅವ್ರು ಬಂಡವಾಳನ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ಹೇಗೆ ಅಂದರೆ, ನಿಮಗೆ 5 ವರ್ಷ ನೀರು ಹಾಕಿದ್ರಿ, ಒಂದು ಚೂರು ಮೊಳಕೆ ಬಂತು, ನೀವೇನೂ ಬಂದಿಲ್ಲ, ನಾನು 3 ವರ್ಷ ನೀರು ಹಾಕಿದ್ದೀನಿ ನನಗೇನು ಕಾಣ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಅಗದ್ಬಿಟ್ಟು ಬೀಜ ತೆಗೆದು ಆಚೆ ಹಾಕಿದ್ರೆ ತಿರ್ಗಾ 3 ವರ್ಷ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಬಾಸ್ ವಾಲಾ, ಬಿ ದ ಬಾಸ್.